ಆತ್ಮೀಯ ಎಲ್ಲ ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ನಮಸ್ಕಾರ. ಈಗಾಗಲೇ ನಾವು 2026 2026 ಇಯರ್ ಸ್ಟಾರ್ಟಿಂಗನ್ನೇ ನಾವೇನು ಮಾಡಿದ್ವಿ ಅಂತಂದ್ರೆ ಒಂದು ಸಿ ಟಿ ಇ ಟಿಯನ್ನು ಬರೆದಿದ್ವಿ. ಸಿ ಟಿ ಇ ಟಿ ಅಂತಂದರೆ ಏನು? ಸೆಂಟ್ರಲ್ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅಥವಾ ಎಲಿಜಿಬಿಲಿಟಿ ಟೆಸ್ಟ್. ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅನ್ನುವಂಥದ್ದು ಶಿಕ್ಷಕ ಆಕಾಂಕ್ಷಿಗಳು ಶಿಕ್ಷಕರಾಗಬೇಕಂತಂದ್ರೆ ಅವ್ರಿಗೆ ಏನು ಕಾಮನ್ ಆಗಿರುವಂಥ ಎಲಿಜಿಬಿಲಿಟಿ ಐತಿ ನೋಡಾಕನ ತಗೊಳ್ಳುವಂಥ ಪರೀಕ್ಷೆ. ಇದು ಈಗಾಗಲೇ ಅನೌನ್ಸ್ಮೆಂಟ್ ಆಗೈತೆ ನೋಡ್ರಿ. ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಇರುತ್ತೆ. ಅಂದ್ರೆ ನಿಮ್ಗೆ 3.5 ಮಂತ್ ಸಿಗ್ತೈತಿ. 3.5 ತಿಂಗಳು ನೀವು ಈಗ ಸ್ಟಡಿ ಮಾಡ್ಬೋದು. ಮುಂಚೆದಾಗಿ ಹೆಂಗೆ ಕೊಟ್ಟಿದ್ರು, ಭಾಳಷ್ಟು ಕಡಿಮೆ ಸಮಯ ಕೊಟ್ಟಿದ್ರು. ಈ ಸಲ ನಿಮಗೆ ಭಾಳಷ್ಟು ಅನುಕೂಲ ಇದೆ. ಮತ್ತು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತೈತಿ ನೋಡಿ, ಆನ್ಲೈನ್ ಅಪ್ಲಿಕೇಶನು 11/5/2026 11/5/2026ರಿಂದ 10/6/2026 ಅಂದ್ರೆ ಆಲ್ರೆಡಿ ಅಪ್ಲಿಕೇಶನ್ ಚಾಲೂ ಐತಿ. ಈಗ 11/5 ಮೇದಿಂದ ಜೂನ್ವರೆಗೂ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೋ. ಇದಾದ ಮೇಲೆ ಒಂದು 15 ದಿನಗಳಲ್ಲಿ ನಿಮ್ಗೆ ಏನು ಮಾಡ್ತೈತಿ ಅಂತಂದ್ರೆ ಎಡಿಟ್ ಆಪ್ಷನ್ಸನ್ನು ಕೊಡ್ತಾರೆ. ಏನಾದರೂ ನಿಮ್ದು ಎಡಿಟ್ ಇತ್ತು ಅಂತಂದ್ರೆ ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ಸನ್ನು ಕೊಡ್ತಾರೋ. ನಿಮ್ಗೆ ಅವರು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡ್ರಿ. ನೀವು ಲಾಸ್ಟ್ ಡೇಟ್ 10ನೇ ತಾರೀಕನ್ನು ಮಾಡ್ತೇನೋ ಅಂತ ಕುಂದ್ರೋದ್ರಕ್ಕಿಂತ ಅದಕ್ಕಿಂತ ಮುಂಚಿತವಾಗಿ ನೀವೇನು ಮಾಡಿರಿ, ಅಪ್ಲಿಕೇಶನನ್ನು ಹಾಕಿರಿ. 11:59 ಅಂದ್ರೆ 12 ಗಂಟೆಗೆ ಕ್ಲೋಸ್ ಆಗಿಬಿಡ್ತೈತೆ ಅಂತ ಹೇಳಿದ್ದಾರೆ ಅವರು. ಅದಕ್ಕಿಂತ ಮುಂಚೆ ಹಾಕಿರಿ. ನೀವು ಪಿ ಅದು ಏನಾದರೂ ಕಟ್ತಿದ್ರಿ ಅಂತಂದ್ರೆ ಈ ಟೈಮ್ ಒಳಗನ ಪಿ ಕಟ್ಟಬೇಕು ನೀವು. ಅದಾದಮೇಲೆ ಈಗ ಚಲನದು ತೆಗಿಸಿ ಅದಾದಮೇಲೆ ಕಟ್ಟೋದಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿಬಿಡ್ರಿ. ಇದಕ್ಕಿಂತ ಮುಂಚಿತವಾಗಿ ಯಾವಾಗ ಎಕ್ಸಾಮ್ ನಡಿತೈತಿ ಅಂದ್ರೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಐತಿ ನೋಡ್ರಿ. ಸಂಡೇ 6th ಸೆಪ್ಟೆಂಬರ್ 2026 ಅಂತೇ ಕೊಟ್ಟಿದ್ದಾರು. ನಿಮ್ಗೆ ಅದೇ ನಾ ಏನು ಹೇಗಿಲ್ಲ, ನಿಮ್ಗೆ ಒಂದು 3 ತಿಂಗಳ ಅವಕಾಶ ಸಿಗ್ತೈತಿ. ನಿಮಗೆ ಒಂದು 3 ತಿಂಗಳ ಕಾಲ ನೀವು ಓದ್ಬೋದು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳು ಸಿಕ್ಕೈತಿ ನಿಮಗೆ. ಹೆಂಗೆ ಬೇಕಾದಂಗೆ ಎಂಥವ ಅದಾನಂತಂದ್ರು 4 ಮಂತ್ಸಲ್ಲಂತೂ ಮಾಡಬಹುದು ಬಿಡ್ರಿ. ಯಾಕಂತಂದ್ರೆ ಏನೂ ಓದೇ ಇಲ್ಲ ಅಂತಂದ್ರು ಇವಾಗಿಂದ ಓದಿರೋನು ನಿಮ್ದು ಆಗ್ತೈತಿ. ಅಷ್ಟು ಟೈಮ್ ಐತಿ ನಿಮಗೆ. ಅದಕ್ಕೋಸ್ಕರ ಆ ಥರದ ಮಾಹಿತಿಯನ್ನು ಕೊಟ್ಟಿದ್ದಾರು. ಏನೇನು ಐತಿ ಹೇಳ್ಕೊಂತ ಹೋಗ್ತೀನಿ ನೋಡಿ. ಇಲ್ಲಿ ಇವು ಮಾರ್ನಿಂಗ್ ಪೇಪರ್ ನಡೀತಿರ್ತಾವ್ರಿ ನೋಡಿ. ಎಕ್ಸಾಮ್ ನಡೆಯುವಂಥದ್ದು ಮೊದಲು ಪೇಪರ್ 2 ಆಗ್ತೈತಿ, ಆಮೇಲೆ ಪೇಪರ್ 1 ಆಗ್ತೈತಿ. ನಮ್ಮ ಕೆ ಟಿ ಇ ಟಿಗದೆ ಪೇಪರ್ ಮೊದಲು ನಮ್ಮ ಕೆ ಟಿ ಇ ಟಿ ಹೆಂಗೆ ನಡಿತೈತ್ರಿ, ಮೊದಲು P1 ನಡಿತೈತಿ, ಪೇಪರ್ 1, ಆಮೇಲೆ ಪೇಪರ್ 2 ನಡಿತೈತಿ. ಇವ್ರು ಉಲ್ಟಾ, ಮೊದಲು ಪೇಪರ್ 2 ಆಮೇಲೆ ಪೇಪರ್ 1 ನೋಡಿ. 9:30ರಿಂದ 12 ಗಂಟೆ, 2:30ರಿಂದ 5 ಗಂಟೆ ಅಂತ ಕೊಟ್ಟಿದ್ದಾರು ಇಲ್ಲಿ ಪೇಪರ್ ನಡೆಯುವಂಥದ್ದು. ಗೊತ್ತಾಯ್ತ್ರಿದ ಎಕ್ಸಾಮ್ ಡೇಟು 6th ಸೆಪ್ಟೆಂಬರ್ 2026. ನೀವು ಜೂನ್ವರೆಗೂ ಅಂದ್ರೆ ಜೂನ್ 10ನೇ ತಾರೀಕು ಒಳಗನ ನೀವು ಅಪ್ಲಿಕೇಶನ್ ಹಾಕಿಬಿಡ್ರಿ. ಅಲ್ಲಿ ತನಕ ನೋಡ್ಕೊತ ಕುಂದ್ರುವಂಥದ್ದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಅದ್ರೊಳಗೆ ಅಪ್ಲಿಕೇಶನನ್ನು ಹಾಕಬೇಕು ನೀವು. ಇನ್ನು ಇಲ್ಲಿ ಕಾಮನ್ ಆಗಿರುವಂಥ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ ಅವ್ರ. ಏನೇನು ನೋಡ್ಕೋಬೇಕು, ಏನೇನು ಮಾಡಬೇಕು ಈ ವೆಬ್ಸೈಟ್ನಾಗ ಹೋದ್ರಿ ಅಂತಂದ್ರೆ ಸಾಕು. ನೀವು ಸಿ ಟಿ ಇ ಟಿ ಇದೇನೈತ್ರಲ್ಲ ಈ ವೆಬ್ಸೈಟ್ನೊಳಗೆ ಹೋದ್ರಿ ಅಂತಂದ್ರೆ ನಿಮಗೆಲ್ಲ ಇಲ್ಲಿ ಸಿಗ್ತೈತಿ. ಅಪ್ಲಿಕೇಶನ್ ಹಾಕುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಅವರು. ಏನು ಮಾಡಬೇಕು, ನೀವು ಆನ್ಲೈನ್ ಸೆಂಟರ್ನಾಗಾದರೂ ಹಾಕಿರಿ, ಫೋನ್ಯಾಗ ಹಾಕ್ಬೋದು. ಫೋನ್ಯಾಗ ಹಾಕಿರೂ ಕೂಡ ನಿಮ್ಮದು ಫೋಟೋ ಸಿಗ್ನೇಚರ್ ಇರಬೇಕಾಗ್ತೈತಿ. ಆಮೇಲೆ ಫೋಟೋ ಯಾವ ರೀತಿ JPEG ಫಾರ್ಮೆಟ್ನಲ್ಲಿ ನೀವು ಇಟ್ಕೋಬೇಕು. 10ರಿಂದ 100 KB ಒಳಗಿರಬೇಕು ಸ್ಕ್ಯಾನ್ ಮಾಡಿದ್ದು. ಇನ್ನು ಫೋಟೋ ಎಷ್ಟು ಸೆಂಟಿಮೀಟರ್ ಲೆಂತು, ವಿಡ್ತು ಎಷ್ಟು ಇರಬೇಕು, ಹೈಟು ಅಂತ ಹೇಳಿದಾರು. ಸಿಗ್ನೇಚರ್ ಸ್ಕ್ಯಾನ್ ಮಾಡಿದ್ದು 3 KB ದಿಂದ 30 KB ತನಕ ಸ್ಕ್ಯಾನ್ ಮಾಡಿದ್ದಿರಬೇಕು. ಇದೆಲ್ಲವನ್ನು ನೀವು ತಗೊಂಡು ಕಾಸ ನಿಮ್ಮ ಫೋನ್ಯಾಗ ಹಾಕ್ಬೋದು. ನೀವು ಅಲ್ಲಿ ಅಪ್ಲೋಡ್ ಮಾಡಿ ಹಾಕ್ಬೋದು. ಇನ್ನು ಪಿ ಸ್ಟ್ರಕ್ಚರ್ ಏನೈತೆ ನೋಡಿ. ಜನರಲ್ಲು, OBC, NCL ಅನ್ನೋಂಥ ಕ್ಯಾಟಗರಿ ಒಳಗೆ ಇದ್ದದ್ದು ಏನಂತಂದ್ರೆ 1,000 ರೂಪಾಯಿ ಪೇಪರ್ 1ಕ್ಕೆ 2 ಬರಿತೀರಿ ಅಂತಂದ್ರೆ 1,200 ರೂಪಾಯಿ ಆಗ್ತೈತಿ. SC ST ಆಮೇಲೆ ಈಗ ವಿಶೇಷ ವರ್ಗದವ್ರು ಇರ್ತಾರೆ ನೋಡ್ರಿ, ಅವ್ರಿಗೆಲ್ಲ 500 ರೂಪಾಯಿ ಒಂದು ಪೇಪರ್ಗೆ, 600 ರೂಪಾಯಿ 2 ಪೇಪರ್ಗೆ ಇರ್ತೈತಿ. ನೀವೇನಾದರೂ ಬಿ ಎಡ್ ಮಾಡಿದ್ರಿ ಅಂತಂದ್ರೆ ನೀವೇನು ಮಾಡಿರಿ, ಪೇಪರ್ 2 ಒಂದು ಹಾಕ್ಬೇಕು. ನೀವು ಪೇಪರ್ 2 ಅಷ್ಟು ಹಾಕ್ಬೇಕು. ನೀವೇನಾದರೂ D.Ed ಮಾಡಿ ಡಿಗ್ರಿ ಮಾಡಿದ್ರಿ ಅಂತಂದ್ರೆ ಡಿಗ್ರಿ ಮಾಡಿದ್ರಿ ಅಂತಂದ್ರೆ 2 ಹಾಕ್ರಿ. ನೀವು ಪೇಪರ್ 1 ಪೇಪರ್ 2 2 ಹಾಕ್ರಿ. 1 and 2 2 ಬರ್ತಾವೆ ನಿಮಗೆ. ಆದ್ರೆ ನೀವು B.Ed ಮಾಡಿದವ್ರು ಒಂದೇ ಹಾಕಿ ಕಪ್ಪ ಕುಂತು ಬಿಡೋದು. ನೀವು ಪೇಪರ್ 2 ಒಂದೇ ಹಾಕೋದು, ಅದೊಂದೇ ಓದಬೇಕು. ಎರಡನ್ನೂ ಮಾಡ್ಕೊತ ಕುಂದ್ರೋದಲ್ಲ. ತಿಳಿತ್ರಿ? ಇದು ಪಿ ಸ್ಟ್ರಕ್ಚರ್ ಐತಿ. ಇಲ್ಲೇ ಸಿಲೆಬಸನ್ನು ಕೊಟ್ಟಿರ್ತಾರೆ ಅವ್ರು ಯಾವ ರೀತಿ ಇರ್ತೈತಿ ಅಂತೇಳಿ.
ನೋಡಿ ಇದು CBSE. ಇಲ್ಲಿ ಕರ್ನಾಟಕದಲ್ಲಿರುವಂಥ DSCRT ಇರೋದಿಲ್ಲ, CBSE ಇರ್ತೈತಿ ನೋಡ್ರಿ. ನೋಡಿ ಇಲ್ಲಿ ಏನೇನು ಇರಬೇಕು ಅನ್ನೋದನ್ನೆಲ್ಲವನ್ನು ಕೊಟ್ಟಿದ್ದಾರೆ, ಒಂದೊಂದು ಕೊಟ್ಕೊಂತ ಹೋಗಿದ್ದಾರೆ. ಆಮೇಲೆ ಎಕ್ಸಾಮ್ ನಡೆಯುವಂಥ ಸಮಯ 2 ಗಂಟೆ 30 ನಿಮಿಷಗಳ ಕಾಲ ಎಕ್ಸಾಮ್ ನಡೆಯುವಂಥದ್ದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೇಮ್ 150 ಮಾರ್ಕ್ಸ್ ಎಕ್ಸಾಮ್. ಇದ್ರ ಬಗ್ಗೆ ಹಳಿ ವಿಡಿಯೋದಾಗ ಮಾಡಿದನ್ನು ನಾನು ನಿಮಗೆ ಇಲ್ಲಿ ಹಾಕಿರ್ತೇನೆ ಲಾಸ್ಟ್ಗೆ, ಅದನ್ನು ನೋಡ್ರಿ ನೀವು. ಪೇಪರ್ 1 ಪೇಪರ್ 2 ಹೆಂಗೆ ಇರ್ತೈತಿ ವಿತ್ ಪೇಪರ್ ತೊಗೊಂಡು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಕೊಂತ ಬಂದನು, ಯಾವ ರೀತಿ ಪ್ಯಾಟರ್ನ್ ಐತಿ ಅಂತ. ಈಗ 4 ತಿಂಗಳ ಹಿಂದನ ನೋಟಿಫಿಕೇಶನ್ ಆಗಿತ್ತು, ಇದು ಮತ್ತಾಗೈತಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಇನ್ನೂವರೆಗೂ ನೋಟಿಫಿಕೇಶನ್ ಇಲ್ಲ TETದು. ಕರ್ನಾಟಕದಲ್ಲಿ KTET ಆಗಿ 1 ತಿಂಗಳಾದ್ಮೇಲೆ ಇದಾಗಿತ್ತು ನೋಡಿ. KTET ಆಗಿ 1 ತಿಂಗಳಾದ್ಮೇಲೆ CTET ಆಗಿತ್ತು. ಮತ್ತು ಯಾವ ರೀತಿ ಇಲ್ಲಿ ಐತಿ ನೋಡ್ರಿ, ಕರ್ನಾಟಕವನ್ನು ತೆಗೆದುಕೊಂಡಾಗ ಇದೇ ಬೆಟ್ರು ಅಂತ ಅನಿಸ್ತೈತಿ. KTET ಆಡಿ ಕರ್ನಾಟಕದಲ್ಲಿ ಆದಮೇಲೆ ಅಲ್ಲಿ ನೋಟಿಫಿಕೇಶನ್ ಆಗಿತ್ತು. ಇದೇ ಕರ್ನಾಟಕದವರು ಕೂಡ 2 ಟೈಮ್ ಮಾಡ್ತೇವೆ ಅಂತಂದ್ರು, ಆದರೆ ಇನ್ನೂವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ಆದರೆ ಸೆಂಟ್ರಲ್ದವ್ರು ಏನು ಮಾಡಿಬಿಡ್ತಾರೆ ನೋಡ್ರಿ, 2 ಟೈಮ್ ಮಾಡೇ ಮಾಡ್ತಾರೆ ಅವ್ರು ಪ್ರತಿ ವರ್ಷ. ಇಲ್ಲಿಯೂ ಕೂಡ 2 ಸಲ ಆಯ್ತು ಅಂತಂದ್ರೆ ಭಾಳಷ್ಟು ಆಕಾಂಕ್ಷಿಗಳಿಗೆ ಅನುಕೂಲ ಆಗ್ತೈತಿ. ಅವರು ಕೂಡ ಪೇಪರ್ ಬರೀಲಿ, ಆದರೆ ಇವ್ರು ಅದನ್ನೂ ಕರೆಯೋದಿಲ್ಲ, ಇದು ಇಲ್ಲ. ಇದರಿಂದ ಏನು ಕೇಂದ್ರೀಯ ವಿದ್ಯಾಲಯ ಪ್ರತಿ ವರ್ಷ ಕರಿತಾರೆ ನೋಡ್ರಿ. ಕೇಂದ್ರೀಯ ವಿದ್ಯಾಲಯ, ಜವಾಹರ್ಲಾಲ್ ನೆಹರು JNV ಅಂತ ಕರಿತೀವಿ. ಈ JNV ವಸತಿ ಶಾಲೆಗಳು ಇವಕ್ಕೆಲ್ಲಕ್ಕೂ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅಂದ್ರೆ 150 ಮಾರ್ಕ್ಸ್ ಇರ್ತೈತಿ. ಪೇಪರ್ ಯಾವ ರೀತಿ ಕೊಡ್ತಾರೋ ಏನೇನ ನಾ ವಿಡಿಯೋ ಮಾಡಿದ್ದೇನೆ ಅದನ್ನು ಹಾಕ್ತೇನೆ, ಅಲ್ಲಿ ನೋಡ್ರಿ ನೀವು, ನಿಮಗೆಲ್ಲ ಅದ್ರ ಬಗ್ಗೆ ತಿಳಿತೈತಿ. ಎಲಿಜಿಬಿಲಿಟಿ ಏನೇನೈತಿ ಎಲ್ಲವನ್ನು ಕೊಟ್ಟಿದ್ದಾರೋ ನೋಡಿ. ಪೇಪರ್ 1 ತೆಗೆದುಕೊಂಡಾಗ ಸಿಲೆಬಸ್ ಏನಿರ್ತೈತೆ ಅಂತಂದ್ರೆ CDP ಇರ್ತೈತಿ, ಕಂಪಲ್ಸರಿ ಇರ್ತೈತಿ. CDP ಎಲ್ಲರಿಗೂ ಸೇಮ್ ಇರ್ತೈತಿ. ಆಮೇಲೆ ಮ್ಯಾಥಮೆಟಿಕ್ಸ್ ಇರ್ತೈತಿ, ಇದು ಕಂಪಲ್ಸರಿ ಇರ್ತೈತಿ. 30 ಕ್ವಶನ್ನು 30 ಮಾರ್ಕ್ಸು, 30 ಕ್ವಶನ್ 30 ಮಾರ್ಕ್ಸು. ಆಮೇಲೆ EVS ಇರ್ತೈತಿ, 30 ಕ್ವಶನ್ನು 30 ಮಾರ್ಕ್ಸು. ಲ್ಯಾಂಗ್ವೇಜ್ 1 30 ಕ್ವಶನ್ 30, ಲ್ಯಾಂಗ್ವೇಜ್ 2 30 ಕ್ವಶನ್ 30. ನೀವು ಇಲ್ಲಿ ಯಾವುದಾದ್ರೂ ಒಂದನ್ನು ಲ್ಯಾಂಗ್ವೇಜಲ್ಲಿ ಕನ್ನಡವನ್ನು ಬರೆಯಬಹುದು. ಲ್ಯಾಂಗ್ವೇಜ್ ಯಾವುದಾದ್ರೂ ಒಂದರಲ್ಲಿ ಕನ್ನಡವನ್ನು ನೀವು ಬರೆಯಬಹುದು. 2 ಲ್ಯಾಂಗ್ವೇಜ್ ಒಳಗೆ ನಿಮಗೆ ಭಾಳಷ್ಟು ಲ್ಯಾಂಗ್ವೇಜ್ ಇರ್ತಾವೆ, ಅದರಲ್ಲಿ ನಿಮಗೆ ಕನ್ನಡ ಕೂಡ ಒಂದೈತಿ, ನೀವು ಕನ್ನಡವನ್ನು ಬರಿಬೋದು. ಆದರೆ ಉಳಿದಿದ್ದು ಇದು ಬಿಟ್ಟು ಕಾಸು CDP ಆಗಿರ್ಬೋದು, ಮ್ಯಾಥ್ಸು, EVS, ಆಮೇಲೆ ಇನ್ನೊಂದು ಅವೆಲ್ಲವೂ ಕೂಡ ಇಂಗ್ಲೀಷ್ ಮತ್ತು ಹಿಂದಿ ಬೈ ಲ್ಯಾಂಗ್ವೇಜ್ ಇರ್ತೈತಿ. ಇಂಗ್ಲೀಷ್ ಮತ್ತು ಹಿಂದಿ ಮಾದರಿಯಲ್ಲಿ ಇರ್ತೈತಿ. ಕನ್ನಡ ಇಲ್ಲ ಮತ್ತು ಕೇಳಬೇಡ್ರಿ, ಇಂಗ್ಲೀಷ್ ಮತ್ತು ಹಿಂದಿ ಮಾದರಿಯಲ್ಲಿ ಇರ್ತೈತಿ. ಈಗಾಗಲೇ ಇದ್ರ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ನೋಡಿದ್ದೀವಿ. ಟೋಟಲ್ 150 ಕ್ವಶನ್ನು 150 ಮಾರ್ಕ್ಸು ಇಲ್ಲ ಐತೆ ನೋಡ್ರಿ. ಇಷ್ಟು ಲ್ಯಾಂಗ್ವೇಜ್ನಾಗ ಬರೀಬೋದು, 27 ಲ್ಯಾಂಗ್ವೇಜ್ನಲ್ಲಿ ಬರೀಬೋದು. ನೀವು ಇದರಲ್ಲಿ ಯಾವುದಾದ್ರೂ ಒಂದು ತೊಗೋಬೋದು. ನಮ್ಮದು ಇರ್ತೈತಿ ನೋಡ್ರಿ, ಇಲ್ಲಿ ಎಲ್ಲೈತಿ ಕನ್ನಡವೇ ನಮ್ಮಮ್ಮ ಎಲ್ಲೈತಿ. ಇಂಗ್ಲೀಷ್, ಹಿಂದಿ, ಅಸ್ಸಾಮಿ, ಬೆಂಗಾಳಿ, ಗುಜರಾತಿ, ಕನ್ನಡ ಐತಿ ನೋಡ್ರಿ ಇಲ್ಲಿ 7. ಈ ಭಾಷೆಯನ್ನು ನೀವು ಏನು ಲ್ಯಾಂಗ್ವೇಜ್ 1 L1 ಆದರೂ ತೊಗೋಬೋದು, L2 ಆದರೂ ತೊಗೋಬೋದು. ಇದನ್ನು ತೊಗೊಂಡು ಕಾಸು ನೀವು ಅಲ್ಲಿ 30 ಮಾರ್ಕ್ಸಿಗೆ ಬರೀಬೋದು. ಇದು ನಿಮಗಿರುವಂಥ ಒಂದು ಬೆನಿಫಿಟ್ ಅಂತ ನೋಡ್ಬೋದು. ಇನ್ನು ಪೇಪರ್ 2 ಅಂತ ತೆಗೆದುಕೊಂಡಾಗ ಸೇಮ್ ಪೇಪರ್ 2 ತೊಗೊಂಡಾಗ ನಮ್ಮ KTET ಒಳಗೆ ಏನಾಕೈತಿ, ಈ KTET ಒಳಗೆ ಮೊದಲು ಲ್ಯಾಂಗ್ವೇಜ್ ಬರ್ತಾವೆ. L1 ಬರ್ತೈತಿ, L2 ಬರ್ತೈತಿ, ಆಮೇಲೆ CDP ಬರ್ತೈತಿ. ಇಲ್ಲಿ ಲಾಸ್ಟ್ಗೆ ಏನು ಬರ್ತೈತಿ, SS ಸೈನ್ಸು ಹಿಂಗೆ ಬರ್ತೈತಿ. ಆದರೆ CTET ಒಳಗೆ ಹೆಂಗೆ ಬರ್ತೈತಿ, ಮೊದಲ CDP ಬರ್ತೈತಿ ರೀ. ಫಸ್ಟ್ CDP 30 ಕ್ವಶನ್ನು 30 ಮಾರ್ಕ್ಸು. ಇಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸು ಅಂತ ಐತಿ ನೋಡ್ರಿ. ಮ್ಯಾಥ್ಸ್ ಸೈನ್ಸ್ ಟೀಚರ್ಗೆ 60 ಕ್ವಶನ್ 60 ಮಾರ್ಕ್ಸು. ಇನ್ನು ಸೋಷಿಯಲ್ ಸ್ಟಡಿ ಒಳಗೆ 60 ಕ್ವಶನ್ನು 60 ಮಾರ್ಕ್ಸು. ಇನ್ನು ಲ್ಯಾಂಗ್ವೇಜ್ 30 ಕ್ವಶನ್ನು 30 ಮಾರ್ಕ್ಸು. ಲ್ಯಾಂಗ್ವೇಜ್ 2 30 ಕ್ವಶನ್ 30 ಮಾರ್ಕ್ಸು. ಇಲ್ಲೂ ಸೇಮ್ ಹಂಗೆ 2 ಒಂದು ನೀವು ಕನ್ನಡವನ್ನು ಬರೆಯಬಹುದು, ಯಾವುದಾದ್ರೂ ಒಂದನ್ನು ಕನ್ನಡದಲ್ಲಿ ಬರೆಯಬಹುದು ನೀವು. ಇಲ್ಲೂ ಸೇಮ್ ಹಂಗೆ ಇರ್ತೈತಿ. ಇಲ್ಲಿ ಡಿವೈಡನ್ನು ಮಾಡಿಬಿಟ್ಟಿರ್ತಾರೆ ಅವ್ರು, ಇಷ್ಟು CDP ಐತಿ, ಇಷ್ಟು ನಿಮಗೆ ಪೆಡಗಾಜಿ ಐತಿ ಅಂತ ಹೇಳಿರ್ತಾರೋ. ಇಲ್ಲಿ ಕ್ವಶನ್ ಕೇಳೋದು, ನಮ್ಮ ಕ್ವಶನ್ ಕೇಳೋದು ಬೇರೆ ಇರ್ತಾವೆ. ಇಲ್ಲಿ ನೋಡ್ರಿ, ಇಲ್ಲಿಯೂ ಕೂಡ ನೀವು ಕನ್ನಡವನ್ನು ಪಡೆಯಬಹುದು, ಮಾಡ್ಕೋಬೋದು. ಪೇಪರ್ 1 ಆದರೂ ತಗೋರಿ, 2 ಆದರೂ ತಗೋರಿ, ಯಾವುದಾದ್ರೂ ತಗೋರಿ, ಯಾವುದ್ರೊಳಗೆ ಒಂದಾದರೂ ತೊಗೊಂಡು ಕಾಸು ನೀವು ಬರೀಬೋದು. ಅದನ್ನು ಕಂಪಲ್ಸರಿ ತೊಗೋಬೇಕೇನ್ರಿ ಅಂದರೆ ಇಲ್ಲ. ಈಗಾಗಲೇ ಸ್ಟ್ರಕ್ಚರ್ ನೋಡಿದ್ದು ನೋಡ್ರಿ, ಅದೇ ರೀತಿ ನನ್ನ ಐತಿ. ಇವ್ರದ್ದು ಒಂದು ಪೇಪರ್ ಬರೆದ್ರೆ 1000, 2 ಬರೆದ್ರೆ 1200, ಇದು 500 ಮತ್ತು 600 ಇರುವಂಥದ್ದು. ಅದ್ರ ಬಗ್ಗೆ ನನ್ನ ಎಲ್ಲ ಮಾಹಿತಿಯನ್ನು ಅವ್ರು ಹೇಳ್ಕೊತ ಹೋಗಿದ್ದಾರೆ, ಹೆಂಗಿರ್ತೈತಿ ಏನು ಅಂತೇಳಿ. ಇಲ್ಲಿ ನೋಡಿ, ಈ ಪೇಪರನ್ನು ತೆಗೆದುಕೊಂಡಾಗ CTET, ಈ CTETಯನ್ನು ನೀವೇನಾದರೂ ಪಾಸ್ ಆದ್ರಿ ಅಂತಂದ್ರೆ ನೀವು ಏನು ಮಾಡ್ಬೋದು,
ಎಲ್ಲ ಸ್ಟೇಟ್ ಎಕ್ಸಾಮನ್ನು ಬರೀಬಹುದು ಟೀಚರ್ ರಿಕ್ರೂಟ್ಮೆಂಟಿಗೆ. ಅದೊಂದು. ಇನ್ನೊಂದು ಏನಂತಂದ್ರೆ ಅದರಲ್ಲಿನ ಕರ್ನಾಟಕ ಈಗ ಏನಾದರೂ ನಿಮ್ಮದು ಆಗಿಲ್ಲ, ಈಗ ನೋಡಿ ಟಿ ಇ ಟಿ ಕರೆಯತ್ತಿಲ್ಲ ನಾವು, ಇನ್ನೂ ಟಿ ಇ ಟಿ ಕರಿತೇನೆ ಅಂತ ಹೇಳಿಲ್ಲ, KTET. ಒಂದು ವೇಳೆ ನೀವೇನಾದರೂ CTET ಪಾಸ್ ಆದ್ರಿ ಅಂತಂದ್ರೆ ಇಲ್ಲಿ ಕರೆಯುವಂಥ PSTR ಆಮೇಲೆ GPSTR, ಈ PSTR GPSTR ಇವಕ್ಕೆಲ್ಲಕ್ಕೂ ನೀವೇನಾಗ್ತೀರಿ, ಎಲಿಜಿಬಲ್ ಆಗ್ತೀರಿ, ನೇರವಾಗಿ ಎಲಿಜಿಬಲ್ ಆಗ್ತೀರಿ. ಅಲ್ಲಿ ಪಾಸ್ ಆದರೂ ಇಲ್ಲಿ ನಡೀತೈತಿ. ಮತ್ತು ಅಲ್ಲಿ ಹೆಂಗೈತೆ ಅಂತಂದ್ರೆ 83 ಅನ್ನೋ OBC ಐತಿ. ನೀವು OBC 83 ಇದ್ದ ಇಲ್ಲಿ ನೀವು GMದಾಗ ಬರ್ತಿರ್ತಾರೆ, ನೀವು 83 ಮಾಡಬೇಡ್ರಿ, 90+ ಮಾಡ್ಬೇಕು. ನೀವು 90+ ಮಾಡಬೇಕಾಗ್ತೈತಿ. ಅಲ್ಲಿದ್ದು ನೋಡಿಕಾಸಿ ಇಲ್ಲಿ ನೀವು 83 ಮಾಡಿಕಾಸಿ ಪಾಸ್ ಆಗಬೇಡ್ರಿ. ಮತ್ತು KTET ಇಂದ ನೋಡ್ರಿ, KTET ಪಾಸ್ ಆದ್ರೆ ಇಲ್ಲಿ ನಾವು ಕರ್ನಾಟಕದಾಗ ಅಷ್ಟೇ ಬರೀಬಹುದು. ಆದ್ರೆ CTET ಪಾಸ್ ಆದ್ರೆ ಕರ್ನಾಟಕದ ಸಹಿತವಾಗಿ ಎಲ್ಲ ಸ್ಟೇಟ್ನಲ್ಲೂ ಬರೀಬಹುದು. ಇದು ನಿಮಗೆ ಬೆನಿಫಿಟ್ ಐತಿ. ಮತ್ತು ಕರ್ನಾಟಕದೊಳಗೆ ಈಗ ನೋಟಿಫಿಕೇಶನ್ ಆಯಿತು, ಇದೊಂದು ದೊಡ್ಡ ನಿಮಗೆ ಅನುಕೂಲ ನೋಡ್ರಿ. ಹೋದ ಸಲೇನೂ ಆಗಿತ್ತು, ಈ ಸಲೇನೂ ಕರೆದಾನು. ಅಷ್ಟರಲ್ಲಿ ಏನಾದರೂ ಕರ್ನಾಟಕದಲ್ಲಿ ಒಂದು ನೋಟಿಫಿಕೇಶನ್ ಆಯಿತು ಅಂತಂದ್ರೆ ನೀವು ಕ್ಲಿಕ್ ಆಗಿಬಿಡ್ತೀರಿ. ನೀವು PSTR ಹಾಕ್ಬೋದು, GPSTR ಹಾಕ್ಬೋದು. ಆದರೆ ಒಂದು ಏನಂತಂದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ನಾಗ OBC ಇರ್ತೀರಿ, ನೀವು ಸೆಂಟ್ರಲ್ ಗೌರ್ಮೆಂಟ್ನಾಗ GM ಬರ್ತೀರಿ. ನೀವು ಸೆಂಟ್ರಲ್ದೊಳಗೆ OBC ಇದ್ದವರು ಇಲ್ಲಿ ಬಂದು ಕಾಸು GM ಆಗ್ತೀರಿ. ಅದಕ್ಕೋಸ್ಕರ ಉಲ್ಟಾ ಆಗೈತಿ ಇದು. ಅದಕ್ಕೆ ಆ ರೀತಿ ಇತ್ತಂತಂದ್ರೆ ಮೊದಲು ನೋಡ್ಕೋರಿ ಇದನ್ನು ಭಾಳಷ್ಟು ಬೆನಿಫಿಟ್ ನಿಮಗಿದು. ಇಲ್ಲಿ ನೋಡಿ, ಇದು ಸಿಲೆಬಸ್ ಐತಿ. ಪೇಪರ್ 1ಗೆ CDP ಸೇಮ್ ಸಿಲೆಬಸ್, ಕರ್ನಾಟಕದಾಗೂ ಅದೇ ಐತಿ, ಅಲ್ಲಿಯೂ ಅದೇ ಐತಿ. KTETನೂ ಅದ, CTETನೂ ಅದ. ಲ್ಯಾಂಗ್ವೇಜನ್ನು ಸೇಮ್, ಏನೂ ಚೇಂಜ್ ಇಲ್ಲ. ಲ್ಯಾಂಗ್ವೇಜನ್ನು ಸೇಮ್ ಇರ್ತೈತಿ. ಇಲ್ಲಿ CDP ಅಂತೂ ಎಲ್ಲ ಸೇಮ್ ನೋಡ್ರಿ. CDP ಏನು ನಿಮಗೆ ಫರಕ್ ಇರೋದಿಲ್ಲ, CDP ಎಲ್ಲ ಸೇಮ್ ಇರ್ತೈತಿ. ಇಲ್ಲಿ ಏನು ಚೇಂಜ್ ಆಗ್ತೈತಿ ಅಂದ್ರೆ ಇದು ಚೇಂಜ್ ಆಗ್ತೈತಿ. ಸೋಷಿಯಲ್ ಸ್ಟಡಿ ತೆಗೆದುಕೊಂಡಾಗ ಇದು CBSE ಇರ್ತೈತಿ, ಇದು CBSE, ಇದು DSCERT ಇರೋದಿಲ್ಲ. ಮತ್ತು ನೀವು ಸರ DSCERT ಅಂತ ಬರ್ದಾರಲ್ರಿ ಕೆಳಗೆ, NCERT ಸಿಲೆಬಸ್ ಇದು. CBSEದ NCERT ಸಿಲೆಬಸ್ ಇರ್ತೈತಿ, DSCERT ಇರೋದಿಲ್ಲ. ಇದಕ್ಕೆ ನಮಗೆ ಭಾಳ ಚೇಂಜಸ್ ಐತಿ, ಅಲ್ಲೇ ನಮಗೆ ಭಾಳ ಫರಕ್ ಐತಿ. ಅದಕ್ಕೋಸ್ಕರ ನೀವು ಇದನ್ನ ಓದೋದು. ಬುಕ್ಸ್ ಅವೈಲೇಬಲ್ ಇರ್ತೈತಿ ನಿಮಗೆ, ಬುಕ್ ಸ್ಟಾಲ್ನಾಗ ಬುಕ್ಸ್ ಸಿಗ್ತಾವು. ಲ್ಯಾಂಗ್ವೇಜ್ಗಳಂತೂ ಎಲ್ಲ ಸೇಮ್ ಇರ್ತೈತಿ, ಲ್ಯಾಂಗ್ವೇಜ್ ಏನು ಚೇಂಜ್ ಇರೋದಿಲ್ಲ. ಇಂಗ್ಲೀಷು, ಕನ್ನಡ, ಪೆಡಗಾಜಿ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಪೆಡಗಾಜಿ ಕೊಟ್ಟ ಬಿಟ್ಟಿರ್ತಾನೆ ನೋಡ್ರಿ. ಲ್ಯಾಂಗ್ವೇಜನ್ನು ಇಲ್ಲಿ CDPಯನ್ನು ಕೊಟ್ಟು ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಇದನ್ನು ನೋಡಿ. ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫನ್ನು ಕೊಟ್ಟಿದ್ದಾನು. ಪೆಡಗಾಜಿಕಲ್ ಇಶ್ಯೂ 20 ಕ್ವಶನ್ 20 ಮಾರ್ಕ್ಸ್ ಫಿಕ್ಸ್. ಅಂದ್ರೆ ಇಲ್ಲಿ ಹೆಂಗೆ ಮಾಡಿದಾನಂದ್ರೆ 40+20. ನಮ್ಮಲ್ಲಿ ಹಂಗಲ್ಲ, 15 ಕೇಳ್ತಾರೆ. ಇವ್ರು ಹಂಗಲ್ಲ, 40 SS ಕೇಳ್ತಾನು +20 ಪೆಡಗಾಜಿ ಕೇಳ್ತಾನೆ. ಈ ರೀತಿ ಪೆಡಗಾಜಿ ರಿಲೇಟೆಡ್ನ ಹಿಂಗೆ ಕ್ವಶನ್ ಇರ್ತಾವೆ ನೋಡ್ರಿ. ಇಲ್ಲಿ 20 ಕ್ವಶನ್, ಅದಕ್ಕೋಸ್ಕರ ಇಲ್ಲಿ ಅದಕ್ಕೂ ಫೋಕಸ್ ಮಾಡ್ಬೇಕು ನಾವು. ಇನ್ನು ಲ್ಯಾಂಗ್ವೇಜ್ ಯಾವ ರೀತಿ 15 ಸೇಮ್, ಅದು ಭಾಗಗಳು ಉಳಿದದ್ದೆಲ್ಲ ಸೇಮ್. ಇಲ್ಲಿ ನೋಡ್ರಿ, ಈಗ SS ಅಂತ ತೊಗೊಂಡ್ರಿ ಅಂತಂದ್ರೆ 40+20, ಅದ L1 ತೊಗೊಂಡ್ರಿ ಅಂದ್ರೆ 15+15, L2 ತೊಗೊಂಡ್ರಿ ಅಂತಂದ್ರೆ 15+15, ಇನ್ನು CDP ತೊಗೊಂಡ್ರಿ ಅಂತಂದ್ರೆ ಓವರಾಲ್ 30, ಇದು 150. ಈ ರೀತಿ ಭಾಗ ಮಾಡಿರ್ತಾನೆ. ಇದಿಷ್ಟನ್ನು ನೋಡ್ಕೋರಿ. ಇದೆಲ್ಲ ಕೂಡ ಇದೈತಿ, ಇದನ್ನು ಹಾಕಿರ್ತಾನೆ ನೋಡ್ರಿ. ಇಲ್ಲೇ ಡಿಸ್ಕ್ರಿಪ್ಷನ್ನೊಳಗೆ ಹಾಕ್ತಾನೆ ನಾನು ನಿಮಗೆ, ಇದನ್ನು ಪಿನ್ ಮಾಡಿರ್ತಾನು. ಇದನ್ನು ನೋಡಿ. ಆಮೇಲೆ ಇದು ವೆಬ್ಸೈಟನ್ನು ಹಾಕಿರ್ತೇನೆ, ವೆಬ್ಸೈಟ್ ಒಳಗೆ ಹೋಗ್ರಿ. ಯಾವ ರೀತಿಯಾಗಿ ಕರೆಕ್ಟ್ ವೇದೊಳಗೆ ಇದನ್ನು ಮಾಡಬೇಕು ಅಂತ ಐತಿ ನೋಡ್ರಿ. ಸರ್ಕಲ್ ತುಂಬಬೇಕು ಅಂತ ಐತಿ, ಯಾವುದನ್ನು ತುಂಬಾರ್ದು, ಹೆಂಗೆ ತುಂಬಬೇಕು ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ. ಒಂದಕ್ಕಷ್ಟೇ ಮಾಡ್ಬೇಕು ನಾವು, ಈ ರೀತಿ ಒಂದಷ್ಟೇ ತುಂಬಬೇಕು. ಹಿಂಗೆ ಡಾಟ್ ಇಟ್ನೆ ಅದ ಏನೂ ಮಾಡುವಂಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ವೆಬ್ಸೈಟ್ ಐತಿ, ಈ ವೆಬ್ಸೈಟ್ಗೆ ಹೋಗೋದ್ರ ಮೂಲಕ ನೀವು ಅದ್ರ ಬಗ್ಗೆ ಮಾಹಿತಿಯನ್ನು ಪಡಿಬೋದು, ಎಲ್ಲ ರೀತಿ ಇನ್ಫಾರ್ಮೇಷನ್ ಪಡಿಬೋದು. ಬಟ್ ಅವಕಾಶಗಳು ಒಮ್ಮೆ ಬರ್ತಿರ್ತಾವು, ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸೆಪ್ಟೆಂಬರ್ದಾಗ ಐತಿ, ಅದು ಸೆಪ್ಟೆಂಬರ್ 6ಗೆ ಎಕ್ಸಾಮ್ ಐತಿ. ನಿಮಗೆ 4 ಮಂತ್ ಟೈಮ್ ಐತಿ. ಈ 4 ಮಂತ್ದಲ್ಲಿ ನೀವು ಒಬ್ಬರೇ ಕುಂತು ಎಷ್ಟು ಬೇಕಷ್ಟು ಅಭ್ಯಾಸ ಮಾಡ್ಬೋದು. ನಮ್ಮಲ್ಲಿ ಓಲ್ಡ್ ವಿಡಿಯೋ ಅದಾವು, ಅದನ್ನು ನೋಡ್ರಿ. ಆಮೇಲೆ ಮತ್ತೇನಾದರೂ ಅದ್ರ ರಿಲೇಟೆಡ್ ವಿಡಿಯೋ ಮಾಡೋದಿತ್ತು ಅಂದ್ರೆ ಹಾಕಿರ್ತೀನಿ, ನೋಡ್ಕೋರಿ ನೀವು. ಇದನ್ನು ಏನಂತಂದ್ರೆ ಈ ಬುಕ್ಸ್ಗಳನ್ನು ಏನು ಮಾಡಿರಿ, ಈ ಬುಕ್ಸ್ ನೋಡ್ರಿ. CDPಗೆ ಅಂತಂದ್ರೆ ಅರಿಹಂತ್ ಐತೆ ನೋಡ್ರಿ. ಅರಿಹಂತ್ ಪಬ್ಲಿಕೇಶನ್ ಚಲೋ ಅದಾವು, ಅರಿಹಂತ್ ಪಬ್ಲಿಕೇಶನ್ ಬುಕ್ ಚಲೋ ಅದಾವು. ಲ್ಯಾಂಗ್ವೇಜ್ ಅಂತೂ ನೀವು ಓದ್ಕೋಬೇಕು.
ಲ್ಯಾಂಗ್ವೇಜ್ಗೆ ಯಾವ ಬುಕ್ ರೆಫರ್ ಮಾಡೋದಕ್ಕಿಂತ ಲ್ಯಾಂಗ್ವೇಜ್ ಓದ್ಕೋರಿ. ಇನ್ನು ಎಸ್ ಎಸ್ಗೆ ನೀವೇನು ಮಾಡ್ರಿ ಅಂತಂದ್ರೆ ಅದು ಗೌರ್ಮೆಂಟ್ ಬುಕ್ಕನ್ನು ನೋಡಿರಿ. ಈ ಗೌರ್ಮೆಂಟ್ ಬುಕ್ ಎಲ್ಲಿ ಸಿಗ್ತಾವ್ರಿ ಅಂತಂದ್ರೆ ಬುಕ್ ಸ್ಟಾಲ್ನಾಗ ಸಿಗ್ತಾವೆ ನೋಡಿರಿ. ಎಲ್ಲ ಬುಕ್ ಸ್ಟಾಲ್ನಾಗ ಸಿಗ್ತಾವೆ. ಗೌರ್ಮೆಂಟ್ ಬುಕ್ ಅಂತ ತಗೋರಿ, ತಗೊಂಡು ಕಾಸು ಓದುವಂಥದ್ದು. ಪಾಯಿಂಟ್ ಟು ಪಾಯಿಂಟ್, ಪಿನ್ ಟು ಪಿನ್ ಓದ್ರಿ, ಹಂಗೆ ಕ್ವಶನ್ ಆಗ್ತಾವೆ, ಹಂಗೆ ಬರ್ತಾವೆ. ಪುಸ್ತಕ ಬಿಟ್ಟು ಹೊರಗಿಂದ ಏನೂ ಬರೋದಿಲ್ಲ. ಓದ್ರಿ, ಎಲ್ಲ ಚಲೋ ಆಗ್ತೈತಿ. ಮತ್ತೇನಾದರೂ ಮಾಹಿತಿ ಇತ್ತು ಅಂತಂದ್ರೆ ಇದ್ರ ರಿಲೇಟೆಡ್ ನಾನು ನಿಮಗೆ ಹೇಳ್ತೇನೆ. ಇದ್ರ ಬಗ್ಗೆನ ಅದನ್ನ ಕೊಟ್ಟಿದ್ದಾರೆ ಅವರು. ಆದ್ರೆ ಒಂದೇನಂತಂದ್ರೆ ನೀವು ಈ ಡೇಟ್ಗಿಂತ ಮುಂಚೆ ಅಂದ್ರೆ 9/6/2026 ಇದಕ್ಕಿಂತ ಮುಂಚಿತವಾಗಿ ಹೋಗಿ ಅಪ್ಲಿಕೇಶನ್ ಹಾಕ್ರಿ. 10 ತನಕ ಕುಂದ್ರಬೇಡ್ರಿ. ನಾಳೆಯಿಂದನ ಅಪ್ಲಿಕೇಶನ್ ಹಾಕಕ್ಕೆ ಚಲೋ ಮಾಡಿರಿ. ಯಾಕಂದ್ರೆ ಇವತ್ತನ ಕರೆದು ನಾನು ನಾಳೆಯಿಂದನ ಸ್ಟಾರ್ಟ್ ಮಾಡಿರಿ. ಎಲ್ಲರಿಗೂ ಒಳ್ಳೇದಾಗಲಿ. ಇದನ್ನು ಬರೀರಿ. ಯಾಕಂದ್ರೆ ಕರ್ನಾಟಕ ಮೇಲೆ ನಂಬಿಕೆ ಇಟ್ಕೊಂಡು ಕುಂತ್ರೆ ಆಗೋದಿಲ್ಲ. ನಿಮಗೆ ಗೊತ್ತಾಗೈತಿ, ಹೋದ ಸಲ TET ಬರೆದ ಕಾಸು CTET ಆಗಿ ಮತ್ತು CTET ಚಾಲು ಆಯ್ತು. ಇನ್ನೂ KTET ಇಲ್ಲ. ಮತ್ತು ಆಗಲೂ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಯಾವಾಗ ಆಗ್ತೈತೆ ಹೇಳಕ್ಕೆ ಬರೋದಿಲ್ಲ. ಕರೆದ್ರೂ ಕರಿಬೋದು. ಅದಕ್ಕೋಸ್ಕರ ಇದಂತೂ ಈಗ ಕಾಲ್ ಆಗೈತಿ, ಬಿಡಕ್ಕೆ ಹೋಗ್ಬೇಡ್ರಿ. ಇದ್ರ ರಿಲೇಟೆಡ್ ಪೇಪರ್ 1 ಹೆಂಗಿರ್ತೈತಿ, ಪೇಪರ್ 2 ಹೆಂಗಿರ್ತೈತಿ ಪಿನ್ ಮಾಡಿರ್ತಾನೋ ಆ ಕ್ಲಾಸ್ಗಳನ್ನು ನೋಡಿರಿ, ನಿಮಗೆ ಬೆನಿಫಿಟ್ ಆಗ್ತೈತಿ. ಓಕೆ, ಥ್ಯಾಂಕ್ ಯು. ಮತ್ತು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಬಟನ್ ಒತ್ತಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಧನ್ಯವಾದಗಳು.